ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ವಾದ ಆಗಿದೆ. ಸಿಎಂ ಸಿದ್ದರಾಮಯ್ಯ ಪರ ವಕೀಲ ಸಿಂಘ್ವಿ ಪ್ರಬಲವಾದ ವಾದವನ್ನು ಮಾಡಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನ ಉಲ್ಲೇಖಿಸಿದ್ದಾರೆ ಸಿದ್ದರಾಮಯ್ಯ ಪರ ವಕೀಲರು. ರಾಜ್ಯಪಾಲರು ತಮ್ಮ ವಿವೇಚನೆಯನ್ನ ಬಳಸಿಲ್ಲ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ ಸಲಹೆಯನ್ನ ರಾಜ್ಯಪಾಲರು ಪಾಲಿಸಿಲ್ಲ. ಇನ್ನು ರಾಜ್ಯಪಾಲರು ತಮ್ಮಿಷ್ಟದಂತೆ ನಡೆದುಕೊಳ್ಳುವಂತಿಲ್ಲ. ರಾಜ್ಯಪಾಲರು ಸರ್ಕಾರವನ್ನ ಬದಲಿಸುವಂತ ನಿರ್ಧಾರ ಮಾಡುವಂತಿಲ್ಲ ಅಂತ ಕೋರ್ಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಜನರಿಂದ ಆಯ್ಕೆಯಾದಂತಹ ಸರ್ಕಾರ ಇದೆ. ಇದು ಸರ್ಕಾರವನ್ನ ಬೀಳಿಸುವಂತ ಯತ್ನ ಆಗ್ತಿದೆ ಅಂತ ಸಿದ್ದರಾಮಯ್ಯ ಪರ ವಕೀಲ ವಾದವನ್ನ ಮಾಡಿದ್ದಾರೆ. ಇದು ಸಂವಿಧಾನಕ್ಕೆ ಮಾಡಿದ ಅಪಮಾನ ಅಂತ ಸಿದ್ದರಾಮಯ್ಯ ಪರ ವಕೀಲ ಸಿಂಘ್ವಿ ವಾದವನ್ನ ಮಾಡಿದ್ದಾರೆ. ಪ್ರಬಲವಾಗಿ ಮಾತಾಡಿದ್ದಾರೆ. ಜನರು ಆಯ್ಕೆ ಮಾಡಿದ ಸರ್ಕಾರ ಬದಲಿಸಲಾಗದು ಅಂತ ಹೈಕೋರ್ಟ್ ನಲ್ಲಿ ಹೇಳಿದ್ದಾರೆ. ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ವಿಚಾರ ಈಗ ಕೋರ್ಟ್ ನಲ್ಲಿದೆ. ಇನ್ನು ಹೈಕೋರ್ಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಪ್ರಬಲವಾದಂತಹ ವಾದವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಪರ ವಕೀಲ ಸಿಂಘ್ವಿ. ಇನ್ನು ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತಹ ತೀರ್ಪುಗಳನ್ನ ಕೊಟ್ಟಿದೆ ಅಂತ ಸಿದ್ದರಾಮಯ್ಯ ಪರ ವಕೀಲರು ಉಲ್ಲೇಖವನ್ನ ಮಾಡಿದ್ದಾರೆ. ರಾಜ್ಯಪಾಲರು ತಮ್ಮ ವಿವೇಚನೆಯನ್ನ ಬಳಸಿಲ್ಲ ಈ ವಿಚಾರದಲ್ಲಿ. ಇನ್ನು ಕ್ಯಾಬಿನೆಟ್ ಸಲಹೆಯನ್ನ ಕೂಡ ರಾಜ್ಯಪಾಲರು ಪಾಲಿಸಿಲ್ಲ. ಹೀಗಾಗಿ ರಾಜ್ಯಪಾಲರು ತಮ್ಮಿಷ್ಟದಂತೆ ನಡೆದುಕೊಳ್ಳುವಂತಿಲ್ಲ. ರಾಜ್ಯಪಾಲರಂತಂದ್ರೆ ಒಂದು ಸಂವಿಧಾನಿಕವಾಗಿರುವಂತಹ ಹುದ್ದೆ ಆಗಿರುತ್ತೆ. ಈ ವಿಚಾರದಲ್ಲಿ ನಮಗಿಷ್ಟ ಬಂದ ರೀತಿಯಲ್ಲಿ ನಿರ್ಧಾರವನ್ನ ಮಾಡುವಂತಿಲ್ಲ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಜನರಿಂದ ಆಯ್ಕೆಯಾಗಿರುವಂತಹ ಸರ್ಕಾರ ಇದೆ. ಹಾಗಾಗಿ ಇದು ಸರ್ಕಾರವನ್ನ ಬೀಳಿಸುವಂತ ಯತ್ನ ಅಂತ ಸಿಎಂ ಸಿದ್ದರಾಮಯ್ಯ ಪರ ವಕೀಲರು ಹೇಳಿದ್ದಾರೆ. ಇದು ಸಂವಿಧಾನಕ್ಕೆ ಮಾಡಿದಂತ ಅಪಮಾನ ಅಂತ ಹೇಳಿದ್ದಾರೆ. ಜನರು ಆಯ್ಕೆ ಮಾಡಿದ ಸರ್ಕಾರವನ್ನ ಬದಲಿಸಲಾಗದು ಅಂತ ಸಿಎಂ ಸಿದ್ದರಾಮಯ್ಯ ಪರ ವಕೀಲರು ಹೈಕೋರ್ಟ್ ನಲ್ಲಿ ಪ್ರಬಲವಾದಂತ ವಾದವನ್ನ ಮಾಡಿದ್ದಾರೆ.